ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ 46. ಅಂದು ರಾತ್ರಿ ಮಲಗಲೆಂದು ಬಂದ ಜನನಿಯ ಬಳಿ ಜ್ಯೇಷ್ಠ ಕೇಳಿದ, ನಿಂಗೆ ಫೀಸ್ ಎಷ್ಟು ಕೊಡಲಿ? ಜನನಿಯ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿಯುತ್ತಾ ಅವಳ ಕಣ್ಣಿಗೆ ಕಣ್ಣು ಸೇರಿಸುತ್ತಾ ಹೇಳಿದ ಜ್ಯೇಷ್ಠ. ಲಜ್ಜೆ ಆವರಿಸಿತ್ತು ಅವಳ ಮುಖದಲ್ಲಿ. ನನಗೆ ನಿನ್ನ ಹಾಗಿರೋ ಜೀವಂತ ಗೊಂಬೆ ಬೇಕು. ನಿಮ್ಮಿಂದ ತುಂಬ ಸಹಾಯ ಆಯಿತು. ಅದನ್ನು ನಾವಿಬ್ಬರೂ ಸದಾ ನೆನಪಲ್ಲಿ ಇಟ್ಕೋತೀವಿ, ಪ್ರೇಮಾ ಮೇಡಮ್ ಬಳಿ ಹೇಳಿದ ಜ್ಯೇಷ್ಠ. ಇದರಲ್ಲಿ ನಂದೇನೂ ಇಲ್ಲ ಸರ್, ನಿಮ್ಮ ಋಣ ನನ್ನ ಮೇಲಿದೆ. ಇರೋ ಸತ್ಯನ ಹೇಳಿದ್ದೀನಿ ಅಷ್ಟೇ, ಹೇಳಿದರು ಪ್ರೇಮಾ ಟೀಚರ್. ಜನನಿ ಮತ್ತು ಜ್ಯೇಷ್ಠ ಪ್ರೇಮಾ ಟೀಚರನ್ನು ಅವರ ಮನೆಯಲ್ಲಿ ಡ್ರಾಪ್ ಮಾಡಿ ತಮ್ಮ ಮನೆಯತ್ತ ಹೊರಟರು. ಜಾನು, ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನೀನು ಅವತ್ತೊಂದಿನ ಹೇಳಿದ್ಯಲ್ಲ, ನನ್ನ ಸೆಲೆಕ್ಷನ್ಗಿಂತ ನಿನ್ನ ಸೆಲೆಕ್ಷನ್ ಚೆನ್ನಾಗಿದೆ ಅಂತ. ಈಗಲಾದರೂ ನನ್ನ ಸೆಲೆಕ್ಷನ್ ಬೆಟರ್ ಅಂತ ಒಪ್ಕೋತೀಯಾ? ಅವಳನ್ನು ಕೇಳಿದ ಜ್ಯೇಷ್ಠ. ಇಲ್ಲ, ಈಗಲೂ ನನ್ನ ಸೆಲೆಕ್ಷನ್ ಬೆಸ್ಟ್ ಅಂತಾನೆ ಹೇಳೋದು ನಾನು. ನನಗೆ ನಿಶಾ ಮತ್ತು ಅವರ ಅಮ್ಮನ ಮೇಲೆ ತುಂಬ ಸಿಟ್ಟು ಬಂದಿತ್ತು. ನನಗೆ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅನ್ನುವಷ್ಟು ಸಿಟ್ಟಿತ್ತು. ಅವರು ನಿರಪರಾಧಿಯಾದ ನಿನ್ನ ಮೇಲೆ ದೊಡ್ಡ ಆರೋಪವನ್ನು ಹೊರಿಸಿಬಿಟ್ಟಿದ್ರಲ್ಲ, ಅದು ಚಿಕ್ಕಪುಟ್ಟ ಆರೋಪ ಅಲ್ಲ, ಕೊಲೆಗಾರ ಅನ್ನೋ ಆರೋಪ. ಇದರಿಂದಾಗಿ ನಮ್ಮಿಬ್ಬರ ಮನಸ್ಸು ಬೆಳೆಯೋ ಚಾನ್ಸ್ ಇತ್ತಲ್ವಾ? ನಾನು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ಅಂತ ಇದ್ದೆ. ಆದರೆ ನೀನು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ಯಲ್ಲ, ಅಷ್ಟು ಮಾತ್ರ ಅಲ್ಲ, ಅವರಿಗೆ ನಮ್ಮಿಂದ ಆಗುವ ನೆರವು ನೀಡಬೇಕು ಅಂತ ಹೇಳ್ತಾ ಇದ್ಯಲ್ಲ. ಈಗ ಹೇಳು, ಯಾರ ಮನಸ್ಸು ದೊಡ್ಡದು, ನಿಂದ ನಂದ? ಇನ್ನೊಂದು ವಿಚಾರ ಗೊತ್ತಾ ಜ್ಯೇಷ್ಠ ನಿಂಗೆ? ನಾನು ಮೊದಲೆಲ್ಲ ಶ್ರೀಮಂತರೆಲ್ಲ ಅಹಂಕಾರಿಗಳು, ಕೆಟ್ಟವರು ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ನೋಡಿದ ಮೇಲೆ, ನಿನ್ನ ಜೊತೆ ಜೀವನ ಮಾಡೋಕೆ ಶುರು ಮಾಡಿದ ಮೇಲೆ ನನ್ನಲ್ಲಿದ್ದ ಭಾವನೆಗಳೇ ಬದಲಾದವು. ನಾನು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಇಷ್ಟಪಡುವ ವ್ಯಕ್ತಿ ಯಾರು ಅಂತ ಗೊತ್ತಾ ನಿಂಗೆ? ಅವನಲ್ಲಿ ಕೇಳಿದಳು ಜನನಿ. ಜ್ಯೇಷ್ಠ ಅದಕ್ಕೆ ಉತ್ತರಿಸಿದ, ಗೊತ್ತು. ನಾನೀಗ ಹೇಳಲಾ ಯಾರು ಅಂತ? ಹೇಳು ನೋಡೋಣ. ಸರಿ ಹೇಳಿದರೆ ನನಗೇನು ಕೊಡ್ತೀಯಾ? ಒಂದಿನ ಪೂರ್ತಿ ನೀನು ಹೇಳಿದ ನಿನ್ನ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತೀನಿ, ಉತ್ತರಿಸಿದಳು ಜನನಿ. ನಿಮ್ಮಮ್ಮ ಜಾನು, ಅವನು ಉತ್ತರಿಸಿದ. ಮೊದಲು ನಾನು ನಮ್ಮಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೆ. ಈಗ ಇನ್ನೊಬ್ಬರು ಅದಕ್ಕಿಂತ ಜಾಸ್ತಿ ಇಷ್ಟ ಆಗಿಬಿಟ್ಟಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನೀನೇ ಜ್ಯೇಷ್ಠ. ಕಾರಣನೂ ಹೇಳ್ತೀನಿ. ನಿನ್ನ ಸಹನೆ, ತಾಳ್ಮೆ, ಎಲ್ಲರ ಕಷ್ಟಕ್ಕೆ ಸ್ಪಂದಿಸುವ ಗುಣ, ಹಿರಿಯರಿಗೆ ನೀನು ಕೊಡುವ ಗೌರವ ಮತ್ತು ನೀನು ನನ್ನ ಮೇಲಿಟ್ಟಿರೋ ಪ್ರೀತಿ, ಇದೆಲ್ಲ ನೋಡಿದ ಮೇಲೆ ನೀನೇ ನನಗೆ ಅತ್ಯಂತ ಹೆಚ್ಚು ಇಷ್ಟ ಆಗೋ ವ್ಯಕ್ತಿ. ಅಮ್ಮ ಸಿಟ್ಟು ಬಂದಾಗ ಅಣ್ಣನಿಗೆ ಹೊಡಿತಾರೆ, ಅದು ನನಗೆ ಇಷ್ಟ ಆಗ್ತಿಲ್ಲ. ಅದೊಂದೇ ಕಾರಣಕ್ಕೆ ನೀನು ಅವರಿಗಿಂತ ನನಗೆ ಜಾಸ್ತಿ ಇಷ್ಟ ಆಗಿರೋದು. ಜ್ಯೇಷ್ಠ ಸರಿ ಉತ್ತರ ಕೊಟ್ಟಿರಲಿಲ್ಲವಲ್ಲ, ಅದಕ್ಕಾಗಿ ಅವನು ಕೇಳಿದ, ಈಗ ನಾನು ಸೋತಿದ್ದಕ್ಕೆ ಒಂದಿನ ಪೂರ್ತಿ ನಿನ್ನ ಕೆಲಸ ನಾನು ಮಾಡಿಕೊಡ್ಬೇಕಾ? ಅವಳೇನು ಕಂಡೀಷನ್ ಹಾಕಿರಲಿಲ್ಲವಲ್ಲ, ಅದಕ್ಕಾಗಿ ಜ್ಯೇಷ್ಠ ಅವಳನ್ನು ಕೇಳುತ್ತಿದ್ದ. ನನಗೆ ಆಕ್ಸಿಡೆಂಟ್ ಆಗಿದ್ದಾಗ ನನ್ನ ಕೆಲಸ ಪೂರ್ತಿ ನೀನೇ ಅಲ್ವಾ ಮಾಡ್ತಾ ಇದ್ದಿದ್ದು. ನಿನ್ನ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋಕೆ ನನಗೆ ಆಸೆ ಇಲ್ಲ. ನೀನು ನನ್ನ ಜೊತೆ ಇರೋ ಪ್ರತಿ ಕ್ಷಣನೂ ನಾನು ಎಂಜಾಯ್ ಮಾಡ್ತೀನಿ. ಒಟ್ಟಿನಲ್ಲಿ ನೀನು ನನ್ನ ಜೊತೆಗಿರಬೇಕು, ಅಷ್ಟೇ ನನಗೆ ಬೇಕಿರೋದು. ಆವತ್ತು ಊಟಿಗೆ ಹೋದರೂ ನನ್ನ ಮನಸ್ಸು ಸರಿ ಇರಲಿಲ್ಲ, ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಅವಳ ಇಂಗಿತ ಅರ್ಥ ಮಾಡಿಕೊಂಡವನು ಹೇಳಿದ, ಜಾನು, ಈ ಭಾನುವಾರ ಆಗುತ್ತೋ ಗೊತ್ತಿಲ್ಲ, ಆದರೆ ನಿನ್ನನ್ನು ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ. ಇವತ್ತು ಅಮ್ಮನ ಜೊತೆ ಅಜ್ಜಿ ತಾತ ಮೀಟಿಂಗ್ ಇಟ್ಕೊಂಡಿದ್ರಲ್ಲ, ಈಗ ಅವರ ಜವಾಬ್ದಾರಿನೂ ನಾವೇ ತಗೋಬೇಕು. ಮತ್ತೆ ಅಮ್ಮ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಅವರ ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ. ತಾಯಿ ಆಗಲೇ ಹೇಳಿದ್ದರಲ್ಲ, ಅತ್ತೆ ಮಾವನನ್ನು ತಮ್ಮ ಜೊತೆ ಕರೆದುಕೊಂಡು ಬಂದು ಅವರ ಸೇವೆ ಮಾಡುವ ಆಸೆ ಇತ್ತು ಸಿರಿಯವರಿಗೆ. ಜ್ಯೇಷ್ಠನಿಗೆ ಅವನ ತಾಯಿ ಎಂದರೆ ಜೀವ ಎಂದು ಜನನಿಗೂ ಗೊತ್ತಿತ್ತು. ಮಾತಾಡುತ್ತಾ ದಾರಿ ಸವೆದುದು ಗೊತ್ತೇ ಆಗಲಿಲ್ಲ. ಮನೆ ತಲುಪಿದ್ದರು. ಸಿರಿಯವರಾಗಲೇ ಮನೆಗೆ ಬಂದಾಗಿತ್ತು. ಮಗ ಮತ್ತು ಸೊಸೆ ಇಬ್ಬರು ಇಂದು ತುಂಬ ಖುಷಿಯಾಗಿ ಮನೆಗೆ ಬಂದಿದ್ದನ್ನು ಕಂಡು ಸಿರಿಯವರು ಕೇಳಿದರು, ಏನಿವತ್ತಿಬ್ಬರು ತುಂಬ ಖುಷಿಯಾಗಿದ್ದೀರಿ, ಏನಾದರೂ ವಿಶೇಷನಾ? ಅವರು ಕೇಳಿದ್ದರ ಅರ್ಥವಾದಾಗ ಜನನಿಯ ಮುಖ ರಕ್ತವಾಗಿತ್ತು. ಅವರ ಪ್ರಶ್ನೆಗೆ ಜ್ಯೇಷ್ಠ ಉತ್ತರಿಸಿದ, ಅಮ್ಮ, ಆವತ್ತು ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದ ನಿಧಿ ಅಂತ ಡ್ಯಾನ್ಸ್ ಟೀಚರ್ ಸೂಸೈಡ್ ಮಾಡಿಕೊಂಡು ತೀರ್ಕೊಂಡಿದ್ರಲ್ಲ, ಅವರ ಮನೆಗೆ ಹೋಗಿ ಬಂದ್ವಿ. ಯಾಕೆಂದರೆ ಎಂದು ಹೇಳುತ್ತಾ ಆ ಘಟನೆಯನ್ನು ಸಂಪೂರ್ಣವಾಗಿ ತಾಯಿಗೆ ವಿವರಿಸಿದ. ಅದನ್ನೆಲ್ಲ ಕೇಳಿದ ಬಳಿಕ ಸಿರಿಯವರು, ಅಂದರೆ ಆ ಕಾರಣಕ್ಕೆ ನೀನು ಮೊನ್ನೆ ತಲೆನೋವು ಅಂತ ಮಲಗಿದ್ದಲ್ವಾ, ಆವತ್ತೇ ಈ ವಿಷಯ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಮಗನನ್ನು ಪ್ರಶ್ನಿಸಿದರು. ಅದು ನಿಂಗೆ ಬೇಜಾರಾಗೋದು ಬೇಡ ಅಂತ ಹೇಳಿಲ್ಲಮ್ಮ. ನಾವು ಊಟಿಗೆ ಹೋಗಿದ್ದಾಗ ಜಾನುಗೆ ಅವರ ಅಕ್ಕ ನಾನೇ ಅವರ ತಂಗಿಯನ್ನು ಕೊಲೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟಿದ್ರು. ಈ ವಿಷಯ ನನಗಿಂತ ಮೊದಲು ಜಾನುಗೆ ಗೊತ್ತಾಗಿದ್ದು. ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಎಲ್ಲ ಕ್ರೆಡಿಟ್ ಜಾನುಗೆ ಸೇರಬೇಕು. ಜಾನು ನನ್ನ ಮೇಲೆ ಅದೆಷ್ಟು ಪ್ರೀತಿ ನಂಬಿಕೆ ಇಟ್ಕೊಂಡಿದ್ದಾಳೆ ಅಂತ ಇದರಿಂದ ಗೊತ್ತಾಗುತ್ತಮ್ಮ. ಕೊನೆಯ ವಾಕ್ಯ ಹೇಳುವಾಗ ಜ್ಯೇಷ್ಠ ತುಂಬ ಭಾವುಕನಾಗಿ ಬಿಟ್ಟಿದ್ದ.
ಸದ್ಯ ಜಾನು ಈ ವಿಷಯದಲ್ಲಿ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರಲಿಲ್ವಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಈಗ ನಮ್ಮ ಕಾಲದ ಹಾಗಲ್ಲ. ಮದುವೆಯಾಗಿ 2 ವರ್ಷ 4 ವರ್ಷ ಆಗುವಾಗಲೇ ಎಷ್ಟೋ ಜನ ಸಣ್ಣ ಪುಟ್ಟ ಕಾರಣಗಳಿಗೆ ಡೈವೋರ್ಸ್ ತಗೋತಾ ಇದ್ದಾರೆ. ಅಂಥದ್ರಲ್ಲಿ ಜಾನು ನಿಂಗೆ ಸಪೋರ್ಟ್ ಆಗಿ ನಿನ್ನ ಜೊತೆನೇ ಇದ್ಲಲ್ಲ, ಅದಕ್ಕೆ ನಿಜವಾಗ್ಲೂ ಅವಳನ್ನು ಅಭಿನಂದಿಸಲೇಬೇಕು. ಜ್ಯೇಷ್ಠ, ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ. ಮಾತ್ರವಲ್ಲ, ನಮ್ಮತ್ತೆ ಅವರ ಸೆಲೆಕ್ಷನ್ ಅಂದರೆ ಕೇಳಬೇಕಾ? ಸೊಸೆಯ ಬಗ್ಗೆ ಅಭಿಮಾನ ಮೂಡಿತ್ತು ಸಿರಿಯವರಿಗೆ. ಮನೆಯಲ್ಲಿ ಇಂದು ಸಂತೋಷದ ವಾತಾವರಣ ನೆಲೆಸಿತ್ತು. ಅಮ್ಮ, ಜಾನು ಯಾವಾಗಲೂ ಅವಳ ಸೆಲೆಕ್ಷನ್ನೇ ಬೆಸ್ಟ್ ಅಂತ ಹೇಳ್ತಾ ಇರ್ತಾಳೆ. ಜಾನು, ಈಗ ನಮ್ಮಮ್ಮನೇ ಹೇಳಿ ಆಯ್ತಲ್ಲ ನನ್ನ ಸೆಲೆಕ್ಷನ್ ಬೆಸ್ಟ್ ಅಂತ. ಈಗಲಾದರೂ ನನ್ನ ಮಾತು ಒಪ್ಕೋತೀಯಾ? ಅವಳನ್ನೇ ದೀರ್ಘವಾಗಿ ನೋಡುತ್ತಾ ಕೇಳಿದ ಜ್ಯೇಷ್ಠ. ಅವಳು ಉತ್ತರಿಸಲಿಲ್ಲ. ಅಮ್ಮ, ಅಜ್ಜಿ ತಾತ ನಮ್ಮ ಮನೆಗೆ ಬಂದಿರೋಕೆ ಒಪ್ಕೊಂಡಿದ್ದಾರಾ? ತಾಯಿಯನ್ನು ವಿಚಾರಿಸಿದ ಜ್ಯೇಷ್ಠ. ಇಲ್ಲ, ಅವರು ನಮ್ಮನ್ನೇ ಅಲ್ಲಿಗೆ ಕರೀತಾ ಇದ್ದಾರೆ. ಆದರೆ ಅಲ್ಲಿಗೆ ಹೋಗಿರೋಕೆ ನನಗೆ ಇಷ್ಟ ಇಲ್ಲ. ನಾನು ನಿಮ್ಮಪ್ಪ ಈ ಮನೆ ಕಟ್ಟಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿಂಗೂ ಗೊತ್ತಲ್ವಾ ಜ್ಯೇಷ್ಠ? ಈ ಮನೆಯಲ್ಲಿ ನನಗೆ ನೂರಾರು ಸಿಹಿ ನೆನಪುಗಳಿವೆ. ಈ ಮನೆಯಲ್ಲಿದ್ದರೆ ನನಗೆ ನಿಮ್ಮಪ್ಪನ ಜೊತೆನೇ ಇದ್ದೀನಿ ಅಂತ ಅನ್ನಿಸುತ್ತೆ. ನಾನಂತೂ ಈ ಮನೆ ಬಿಟ್ಟು ಎಲ್ಲಿ ಹೋಗೋಕ್ಕೂ ತಯಾರಿಲ್ಲ. ಅದು ಜ್ಯೇಷ್ಠನಿಗೂ ಒಪ್ಪಿಗೆ ಇರಲಿಲ್ಲ. ಬೇಡಮ್ಮ, ನಿನ್ನ ಮನಸ್ಸಿಗೆ ನೋವಾಗುವ ಯಾವ ಕೆಲಸನೂ ಮಾಡೋದು ಬೇಡ. ಇಂತಹ ಮಗನನ್ನು ಪಡೆದ ತಾನು ಧನ್ಯಳು ಎನಿಸಿತು ಸಿರಿ ಅವರಿಗೆ. ಜ್ಯೇಷ್ಠ, ಸಾಧ್ಯ ಆದರೆ ಈ ಭಾನುವಾರ ನೀನು ಮತ್ತು ಜಾನು ತಾತನ ಮನೆಗೆ ಹೋಗಿ ಬನ್ನಿ. ಅಜ್ಜಿ ತಾತ ಇಬ್ಬರು ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಆಯ್ತಮ್ಮ, ನೀನು ನಮ್ಮ ಜೊತೆ ಬಾ. ನೀನು ಒಬ್ಳೇ ಇಲ್ಲಿ ಕೂತು ಏನು ಮಾಡ್ತೀಯಾ? ನಿಂಗೆ ಒಬ್ಳಿಗೆ ಇಲ್ಲಿ ಬೇಜಾರಾಗಲ್ವಾ? ಹೌದು, ನನಗೆ ಈಗೀಗ ಒಬ್ಬಳಿಗೆ ತುಂಬ ಬೇಜಾರಾಗುತ್ತೆ. ನನಗೆ ಬೇಜಾರಾಗದೇ ಇರೋ ಹಾಗೆ ನೀವಿಬ್ಬರು ಸೇರಿ ಒಂದು ಗಿಫ್ಟ್ ಮಾಡಿಬಿಡಿ. ಇವತ್ತು ನೀವಿಬ್ಬರು ತುಂಬ ಖುಷಿಯಾಗಿದ್ದು ನೋಡಿ ನೀವೇನಾದರೂ ಗುಡ್ ನ್ಯೂಸ್ ಹೇಳ್ತೀರೇನೋ ಅಂತ ಅಂದ್ಕೊಂಡಿದ್ದೆ. ಸಿರಿಯವರು ಇದೇ ತಕ್ಕ ಸಂದರ್ಭ ಎಂದು ಮಗ ಮತ್ತು ಸೊಸೆಯ ಮುಂದೆ ಪೀಠಿಕೆ ಹಾಕಿದ್ದರು. ಜ್ಯೇಷ್ಠ ತಕ್ಷಣವೇ ಜನನಿಯ ಮುಖ ನೋಡಿದ್ದ. ನಾಚಿಕೆಯಿಂದ ಅವಳ ಮುಖ ರಾಗರಂಜಿತವಾಗಿತ್ತು. ಅವಳ ಕಣ್ಣುಗಳು ರೆಪ್ಪೆಯ ಮೇಲೆ ಮಲಗಿದ್ದವು. ಅಂದು ರಾತ್ರಿ ಮಲಗಲೆಂದು ಬಂದ ಜನನಿಯ ಬಳಿ ಜ್ಯೇಷ್ಠ ಕೇಳಿದ. ಜಾನು, ಆವತ್ತು ನಾನು ಕೇಳಿದಾಗ ಕೆಲಸ ಪೂರ್ತಿ ಆದಮೇಲೆ ನಿನ್ನ ಫೀಸ್ ಕೇಳ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಅವರಿಗೆ ಕ್ಲಾರಿಫೈ ಮಾಡಿ ಆಯಿತು. ಅಂದರೆ ಕೆಲಸ ಪೂರ್ತಿ ಆದಂಗೆ. ನಿನ್ನ ಫೀಸು ಜಾಸ್ತಿ ದಿನ ಪೆಂಡಿಂಗ್ ಇಟ್ಕೊಳ್ಳೋ ಆಸೆ ಇಲ್ಲ ನನಗೆ. ಆದಷ್ಟು ಬೇಗ ತೀರಿಸ್ತೀನಿ. ನಿಂಗೆ ಫೀಸ್ ಎಷ್ಟು ಕೊಡಲಿ? ಜನನಿಯ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿಯುತ್ತಾ ಅವಳ ಕಣ್ಣಿಗೆ ಕಣ್ಣು ಸೇರಿಸುತ್ತಾ ಹೇಳಿದ ಜ್ಯೇಷ್ಠ. ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು. ನನಗೆ ಫೀಸು ದುಡ್ಡಿನ ರೂಪದಲ್ಲಿ ಬೇಡ, ಬೇರೇನೇ ಬೇಕು, ಹೇಳಿದಳು ಜನನಿ. ನಿಂಗೆ ಏನು ಬೇಕು ಅಂತ ಸ್ಪಷ್ಟವಾಗಿ ಹೇಳಬೇಕಪ್ಪ, ಇಲ್ಲ ಅಂದರೆ ನನಗೆ ಅರ್ಥ ಆಗಲ್ಲ, ಅವಳನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಾ ಹೇಳಿದ ಜ್ಯೇಷ್ಠ. ಅದು ಆಗ ಅಮ್ಮ ಹೇಳಿದ್ರಲ್ಲ, ಅವರಿಗೆ ಬೇಜಾರು ಕಳೆಯೋಕೆ ನಾವಿಬ್ಬರು ಸೇರಿ ಏನೋ ಕೊಡಬೇಕು ಅಂತ. ಅದು ಅಮ್ಮನ ಆಸೆ ಹೇಳಿದರು. ಆದರೆ ನನಗೆ ಅರ್ಥ ಆಗಲಿಲ್ಲ. ನೀನು ಬಾಯ್ಬಿಟ್ಟು ಹೇಳು ನಿಂಗೇನು ಬೇಕು ಅಂತ, ಆಗ ಅರ್ಥ ಆಗುತ್ತೆ ಬೇಕೆಂದೇ ಹೇಳಿದ ಜ್ಯೇಷ್ಠ. ನನಗೆ ನಿನ್ನ ಹಾಗಿರೋ ಜೀವಂತ ಗೊಂಬೆ ಬೇಕು, ಜನನಿ ಅವನ ಎದೆಯಲ್ಲಿ ಮುಖವಿಟ್ಟು ಪಿಸುದನಿಯಲ್ಲಿ ಹೇಳಿದಳು. ಅದಕ್ಕ ನೀನು ಮಾತಲ್ಲೇ ನನ್ನ ಕಟ್ಟಾಕಿರೋದು? ಅತ್ತೆ ಸೊಸೆ ಇಬ್ಬರ ಆಸೆನೂ ಒಂದೇ ಆಗಿರೋದು ಯಾವಾಗಿಂದ? ನನಗೆ ಗೊತ್ತಿಲ್ಲ. ನಿನ್ನ ಆಸೆಗೆ ಯಾವತ್ತಾದರೂ ಇಲ್ಲ ಅಂತ ಹೇಳಿದೀನಾ? ಭಾನುವಾರ ತಾತನ ಮನೆಗೆ ಹೋದರೆ ಅವರು ಇದೇ ವಿಷಯ ಪ್ರಸ್ತಾಪ ಮಾಡ್ತಾರೆ, ನೋಡ್ತಾ ಇರು. ಶರದಿಗೆ ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಲಿಲ್ಲ. ಸಹನಾ ಆಂಟಿ ಅಮೆರಿಕಾದಲ್ಲಿದ್ದಾರೆ. ಸದ್ಯಕ್ಕೆ ನೀನೇ ಅವರೆಲ್ಲರ ಆಸೆ ಈಡೇರಿಸಬೇಕಾಗಿರುವವಳು. ಅವಳ ರಾಗರಂಜಿತ ಮುಖವನ್ನೇ ನೋಡುತ್ತಾ ಹೇಳಿದ ಜ್ಯೇಷ್ಠ. ಎಲ್ಲರೂ ಹೇಳ್ತಾರೆ ನಾನು ಪೂರ್ತಿ ನಮ್ಮಪ್ಪನ ಹಾಗೆ ಅಂತ. ಇವತ್ತ್ಯಾಕೋ ನನಗೆ ನಮ್ಮಪ್ಪನ ನೆನಪು ತುಂಬ ಕಾಡ್ತಾ ಇದೆ. ಯಾಕೋ ಗೊತ್ತಿಲ್ಲ. ಇನ್ನು 1 ತಿಂಗಳಾದರೆ ಅಪ್ಪ ತೀರ್ಕೊಂಡು 2 ವರ್ಷಗಳೇ ಆಗೋಯ್ತು. ಅವನು ಹಳೆಯ ಘಟನೆಗಳನ್ನು ನೆನಪಿಸುತ್ತಿದ್ದನೇನೋ. 5 ನಿಮಿಷ ಅವರಿಬ್ಬರ ಮಧ್ಯೆ ಮೌನ ಆವರಿಸಿತ್ತು. ನನಗೆ ಮಾವನನ್ನು ನೋಡೋ ಅದೃಷ್ಟ ಇರಲಿಲ್ಲ, ಮೌನವನ್ನು ಭೇದಿಸಿ ಹೇಳಿದಳು ಜನನಿ. ನಮಗೆ ಅವರ ಜೊತೆ ಬದುಕು ಯೋಗ ಇಷ್ಟೇ ಇದ್ದಿದ್ದು ಅಂತ ಅನ್ಕೋಬೇಕು. ಅವರು ನಡ್ಕೊಂಡು ಬಂದಿರೋ ದಾರಿಲೇ ಸಾಗಬೇಕು ಅನ್ನೋದು ನನ್ನ ಆಸೆ. ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಿದ್ದೀನಿ. ಬಳಿಕ, ಸಾರಿ ಜಾನು, ಈ ಭಾನುವಾರ ನಿನ್ನ ಬೇರೆಲ್ಲೂ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ತಾತನ ಮನೆಗೆ ಹೋಗಬೇಕಲ್ಲ, ಹೇಳಿದ ಜ್ಯೇಷ್ಠ. ಜಾನು, ಎಷ್ಟೋ ದಿನಗಳ ಬಳಿಕ ಇವತ್ತಂತೂ ನಾನು ತುಂಬ ಖುಷಿಯಾಗಿದ್ದೀನಿ. ನೀನು ಕೇಳಿರೋ ಫೀಸು ಪೆಂಡಿಂಗ್ ಇಡುವ ಆಸೆ ನನಗಿಲ್ಲ ಎನ್ನುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ. ಅವನ ಬಿಸಿ ಅಪ್ಪುಗೆಯಲ್ಲಿ ಕರಗಿ ಹೋದಳು ಜನನಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.